ಟಾಟಾ ಶೋರೂಮಲ್ಲಿ ಇವತ್ತು ಎರಡನೇ ಗಾಡಿ ರಿವ್ಯೂ ಮಾಡ್ತಾಯಿದ್ದೀನಿ. ಯಾವ ಗಾಡಿ ಅಂತ ತೋರಿಸ್ತೀನಿ ನೋಡ್ತು. ಟಾಟಾ LPT 710 ಈ ಗಾಡಿನೇ ನೋಡ್ತಾ ಇರೋದು. ಇದು LPT ಅಲ್ಲ, ಇದು ಮುಂಚೆ LPT ಇತ್ತು. ಈಗ ನಿಮ್ಗೆ ಗೊತ್ತಲ್ಲ ಅಜೂರಾ ಗಾಡಿ ಕ್ಯಾಬಿನ್ ಇದು ನೋಡ್ತಾ ಇರ್ಬೋದು. ಫ್ರಂಟ್ ಲುಕ್ಕು ಸೈಡಿಂದ ಇಲ್ಲಿ ಗಾಡಿ ಬೇರೆ ಅಡ್ಡ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಸೈಡ್ ಲುಕ್ಕು ಇದೆ ಯಾವ ಥರ ಇದೆ ಅಂತ. ಮಳೆ ಬೇರೆ ಸಿಕ್ಕಾಪಟ್ಟೆ ಜೋರಾಯಿತು. ಮುಂದೆ ಕ್ರೋಮ್ ಇದೆ. ಸೇಮ್ ಎಲ್ಲ ಗಾಡಿನೂ ಸೇಮೇ ಗುರು. ನೋಡಿ ಸೇಮ್ ಬ್ಯಾಡ್ಜು. ಇದು ಕ್ರೋಮ್ ಫಿನಿಶಿಂಗ್ ಮಾತ್ರ ಸಖತ್ತಾಗಿದೆ. ಇನ್ನೊಂದು ಇಲ್ಲೊಂದು ಕೊಟ್ಬಿಟ್ಟು ಸಖತ್ತಾಗಿ ಕಾಣೋದು. ಇದು ಮೆಟಲ್ಲೇನೆ. ಫ್ಯೂಲ್ದಿದು FE ಮೈಲೇಜ್ ಬರುತ್ತೆ 710. ಇದು 3.5 4 ಟನ್ ಪಾಸ್ ಆಗುತ್ತೆ. ಇದು ಚಾರ್ಸಿನೇ ಇರೋದು. ನಿಮಗೆ ಸೇಮ್ ಆ ಗಾಡಿಯಲ್ಲಿ ಇದ್ದಿದೆ ಇದು ಸೇಮು. 12 ವಾಟ್ ಬ್ಯಾಟ್ರಿ, ಆಮೇಲೆ ಏರ್ ಫಿಲ್ಟ್ರ್ ಇಲ್ಲೇ ಕೊಟ್ಟಿದ್ದಾರೆ. ಆಯಿಲ್ ಗೇಜ್ ಇಲ್ಲಿದೆ ಮಾಮೂಲಿ. ಇದು ಸೇಮೇ 3.3 ಲೀಟ್ರ್. ಇದು ಚಿಕ್ಕ ಸಿಲಿಂಡ್ರ್ ಕೊಟ್ಟಿದ್ದಾರೆ, ಏರ್ ಸಿಲಿಂಡ್ರು. ಆಮೇಲೆ ಟೈರ್ ಪ್ರೊಟೆಕ್ಷನ್ನು. ಆಮೇಲೆ ನೋಡ್ತಾ ಇರ್ಬೋದು ಕಟ್ಟೆ ಯಾವ ಥರ ಇದೆ ಅಂತ. ಅದು ಬಂದರೆ ಟೈರ್ ಸೈಜ್ ಬಂದು ಟೈರು ಸೈಜು ಇದು JK ಟೈರು. ಮಳೆ ಬೇರೆ ಜೋರಾಯಿತು ಗುರು. ಇಲ್ಲಿದೆ ನೋಡಿ 8/225/16 ಟೈರ್ ಸೈಜ್ ಬಂದು. ಇದು ಬಂದು ಸೇಮೇ, ಇಂಡಿಕೇಟ್ರ್ ಎಲ್ಲ ಸೇಮೇ ಬರುತ್ತೆ ಎಲ್ಲ ಗಾಡಿಲೂ. ಟೂಲ್ಸ್ ಬಾಕ್ಸ್ ಮಾಡಿಸ್ಕೊಳಕ್ಕೆ ಆ ಕಡೆ ಜಾಗ ಇದೆ, ಆ ಕಡೆ ಹೋಗೋಕ್ಕೆ ಜಾಗ ಇದೆಯಾ, ಆ ಕಡೆಯಿಂದ ಬರಬೇಕಾಗುತ್ತೆ ಬನ್ನಿ. ಅದು ಬಿಟ್ಟರೆ ಜೈಂಟ್ ನೋಡ್ಬೋದು. ಜೈಂಟ್ ಇದರ ಗ್ರೀಸ್ ಕೊಟ್ಟಿದ್ದಾನ, ಗ್ರೀಸ್ಲೆಸ್ ಗುರು ಇದರಲ್ಲೂ. ಜೈಂಟಲ್ಲಿ ಗ್ರೀಸ್ ಏನು ಒಡ್ಸಂಗಿಲ್ಲ. ಎಲ್ಲ ಗಾಡಿಗೂ ಆಲ್ಮೋಸ್ಟ್ ಸೇಮೇ. ನೋಡ್ತಾ ಇರ್ಬೋದು ಸೈಲೆನ್ಸರ್ ಯಾವ ಥರ ಇದೆ ಅಂತ. ಸ್ವಲ್ಪ ಸ್ಪೀಡಾಗಿ ಇದು ಮಾಡ್ತಾಯಿದ್ದೀನಿ, ಯಾಕೆ ಅಂದರೆ ಮಳೆ ಬೇರೆ ಬರ್ತಾಯಿದೆ. ಮಾಮೂಲಿ ಕ್ಯಾಬಿನ್ ಎತ್ತದು ಇದು. ಅದು ಬಿಟ್ಟರೆ ಫ್ರಂಟಲ್ಲೂ ಸೇಮೇನೆ, JK ಟೈರ್ಸೇ. ಇದರಲ್ಲೂ ಸೇಮೇ ಬರುತ್ತೆ ಗುರು, ಯಾಡ್ಲು. ಇದು ಬಂದು 100 ಲೀಟರ್ಸು ಇಷ್ಟ ಬರುತ್ತೆ. ಇದ್ರ ಮೇಲೆ ಬರ್ದಿಲ್ಲ ಗುರು ಡೀಸೆಲ್ ಟ್ಯಾಂಕ್ದು. ಮೋಸ್ಟ್ಲಿ 100 ಲೀಟ್ರು ಒಳಗೆ ಇರುತ್ತೆ ಇದು ಮೋಸ್ಟ್ಲಿ. ಎಷ್ಟಿದೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಮಾಮೂಲಿ ಸೇಮೇ ಬರುತ್ತೆ. ಅದು ಬಿಟ್ಟರೆ ನೋಡ್ತಾ ಇರ್ಬೋದು ಕೂಲೆಂಟು. ನೋಡಿ ಇಲ್ಲಿ ಸಣ್ಣ ಪುಟ್ಟ ಜಾಗ ಇದೆ, ಚಿಕ್ಕದಾಗಿ ಟೂಲ್ಸ್ ಬಾಕ್ಸ್ ಮಾಡಿಸ್ಕೋಬೋದು. ಇದು ಬ್ರೇಕ್ ಡ್ರಮ್ ನೋಡಿ. ಆಮೇಲೆ ಬ್ಲೇಡ್ ಸೆಟ್ಟು ನೋಡಿ ಈ ಥರ ಇದೆ. ಬಟನ್ ಟೈರ್ಗಳು ಹೆವಿ ಇದ್ದಾವೆ. ಮಳೆಯಲ್ಲಂತೂ ಫುಲ್ ನೆಂದೋಗ್ಬಿಟ್ಟೆ ಗುರು. ನೋಡಿ ಫುಲ್ಲು ನೆಂದೋಗ್ಬಿಟ್ಟಿದ್ದೀನಿ, ಕ್ಯಾಮ್ರಾನೇ ಬ್ಲರ್ ಆಗಿಬಿಟ್ಟಿದೆ. ಸೈಡ್ ಮಿರರ್ ಈ ಕಡೆ 2 ಆ ಕಡೆ 2. ಈ ಕಡೆ ಏನು ಬ್ಯಾಡ್ಜಿಂಗ್ ಏನು ಕೊಟ್ಟಿಲ್ಲ. ನೋಡ್ತಾ ಇರ್ಬೋದು ಒಳಗಡೆ. ಇದು ನಾರ್ಮಲ್ ಸೀಟೇ, ಕುಷಿಂಗ್ ಶೀಟ್ ಏನಿಲ್ಲ. ಇದರಲ್ಲೂ ಸಿಕ್ಕಾಪಟ್ಟೆ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾನೆ. ಇಂಟೀರಿಯರ್ ಈ ಥರ ಇದೆ, ಪ್ರೀಮಿಯಮ್ ಆಗೇ ಇದೆ. ಇದು AC ಕ್ಯಾಬಿನೇ ಗುರು, ಸೂಪರ್. ಇದು ಸ್ವಲ್ಪ ದೊಡ್ಡದಾಗಿದೆ ಅದಕ್ಕಿಂತ. ಆಮೇಲೆ ನೋಡ್ತಾ ಇರ್ಬೋದು ಇದರಲ್ಲಿ ಜಾಕು ಮಾಮೂಲಿ ಜಾಕ್ ಕೊಟ್ಟವನು, ಏರ್ ಜಾಕ್ ಅಲ್ಲ ಇದು. ಮಾಮೂಲಿ ಬ್ಲೋವರ್ ಇದು ಮಾಡೋದು AC ಮಾಮೂಲಿ CO. ಆಮೇಲೆ ಇದರಲ್ಲೂ ಚಾರ್ಜರ್ ಕೊಟ್ಟಿದ್ದಾನೆ. ಇಲ್ಲೊಂದು ಚಾರ್ಜರ್ ಇದೆ, ಇಲ್ಲಿ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ ಮಾಮೂಲಿ. ಇಲ್ಲಿ ಸೇಮ್ ಟು ಸೇಮು ಎಲ್ಪಿಂದು. ಅದು ಬಿಟ್ಟರೆ ಇದು ನೋಡ್ತಾ ಇರ್ಬೋದು ಮಾಮೂಲಿ 5+1 ಗೇರು. ಅದು ಬಿಟ್ಟರೆ 80 ಫೀಟ್ ಬ್ಯಾಟ್ಸ್ ಕೊಟ್ಟಿದ್ದಾನೆ. ಇದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು, ಗಟ್ಟಿ ಇದೆ ಹತ್ತಕ್ಕೆ. ಅದು ಬಿಟ್ಟರೆ ಮಾಮೂಲಿ ಸೇಮ್ ನೋಡ್ತಾ ಇರ್ಬೋದು. ಬಾಟ್ಲಿ ಕಕ್ಕೊಂದು ಬಾಟಲ್ ಓಡ್ಲು ಸೇಮೇ ಇದೆ. ಸಣ್ಣ ಪುಟ್ಟ ಚೇಂಜಸ್ ಏನಾದ್ರು ಇಟ್ಕೋಬೋದು. ಅದು ಬಿಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು ರೀಜನ್ರೇಷನ್ ಬಟನ್ನು. ಅದಾದಮೇಲೆ ಇದು ಇಂಡಿಕೇಟ್ರದು 4. ಅದು ಬಿಟ್ಟರೆ ಇದರಲ್ಲಿ ಪವರ್ ಮೋಡ್ ಏನೂ ಇಲ್ಲ. ರೀಜನ್ರೇಷನ್ ಬಟನ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಇದೇನು ಬಟನ್ನು? ಓಕೆ, ABS ಇದಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಅದು ಕೀ ಆನ್ ಮಾಡಿ ನೋಡೋಣ.
ಬ್ಯಾಟ್ರಿ ಕಲೆಕ್ಷನ್ ಇಲ್ಲ ಗುರು, ಬ್ಯಾಟ್ರಿ ಕಲೆಕ್ಷನ್ ಇಲ್ಲ. ಇನ್ನೇನು CMI ಬರುತ್ತೆ, ಇನ್ನೇನು ಮಾಮೂಲಿ ಡೀಸೆಲ್ದು, ಟೆಂಪ್ರೇಚರ್ದು, ಮಾಮೂಲಿ RPM ಎಲ್ಲ ಇದರಲ್ಲಿ ಮಾಮೂಲಿ ಅದು ಹೆಂಗಿದೆ CMAನೇ. ಇದು ಸ್ಟೇರಿಂಗು ನೋಡಿ ಎಲ್ಲ ಸೇಮೇ ಬರುತ್ತೆ. ಆಮೇಲೆ ಇಲ್ಲಿ ಲೈಟ್ ನೋಡಿ, ಲೈಟು ಸೇಮೇನೆ. ಬ್ಯಾಟ್ರಿ ಕಲೆಕ್ಷನ್ ಇಲ್ಲ, ಹಂಗಾಗಿ ಆನ್ ಆಗ್ತಾಯಿಲ್ಲ. ಬಿಟ್ಟರೆ ಓವರಾಲಲ್ಲಿ ಗಾಡಿ ಈ ಥರ ಇದೆ. ಇಲ್ಲಿ ಬಾಕ್ಸಸ್ ಏನಾರು ಕೊಟ್ಟಿದೆ ಸೂಪರಾಗಿರೋದು, ಬೋಳ ಥರ ಕಾಣ್ತಾಯಿದೆ ಗುರು. ಅದೊಂದು ಮಾತ್ರ ಟಾಟಾದವರು ಇದು ಮಾಡಿಬಿಟ್ರು. ಇನ್ನು ಬಿಟ್ಟರೆ ಕ್ಯಾಬಿನ್, ಅಜೂರಾ ಕ್ಯಾಬಿನ್ ಮಾತ್ರ ಸೂಪರು. ವೈಪರ್ಗಳು ನೋಡ್ತಾ ಇರ್ಬೋದು, ಪ್ರೀಮಿಯಮ್ಮಾಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡುತ್ತೆ ಅದು. ಬಿಟ್ಟರೆ ಆ ಕಡೆ ಏನೂ ಕೊಟ್ಟಿಲ್ಲ. ಇಲ್ಲೂ ಏನಾರು ಒಂದು ಬಾಕ್ಸಸ್ ಥರ ಮಾಡಿದರೆ ಸಖತ್ತಾಗಿರೋದು, ಏನೂ ಮಾಡಿಲ್ಲ ಇವರು. ಅದು ಬಿಟ್ಟರೆ ಈ ಕಡೆ ರಾಡ್ಸು ಏನೋ ಕೊಟ್ಟಿದ್ದಾರೆ. ಇಲ್ಲಿ ಮಾಮೂಲಿ ಫೈರ್ ಕಿಟ್ ಎಲ್ಲ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಇಲ್ಲ ಗಾಡೀಲಿ. ಪೆಡಲ್ಸ್ ನೋಡ್ತಾ ಇರ್ಬೋದು, ಈ ಥರ ಇದೆ. ಫಾಕ್ ಕಟ್ಬಿಟ್ಟಿತ್ತು ಒರೆಸ್ದೆ, ಫುಲ್ ನೆಂದೋಗ್ಬಿಟ್ಟಿದ್ದೀನಿ ಗುರು. ಇನ್ನೊಂದು ಗಾಡಿ ಮಾಡಬೇಕು, ಅದು 1918 ಒಂದು ಗಾಡಿ ಮಾಡ್ಕೊಂಡು ಹೋಗೋಣ ಅಂತ. ಅವತ್ತು ಕ್ಲೀನಾಗಿ ಮಾಡಲಿಲ್ಲ, ಹಂಗಾಗ್ಬಿಟ್ಟು ಆ ಗಾಡಿನೂ ವೀಡಿಯೋ ಮಾಡ್ಕೊಂಡು ಹೋಗೋಣ. ಈ ಗಾಡಿ ರಿವ್ಯೂ ಹೆಂಗೆ ಅನ್ನಿಸ್ತು ಏನು ಅಂತ ಸ್ವಲ್ಪ ತಿಳಿಸಿ. ಯಾಕಂದರೆ ಮಳೇಲಿ ನೆಂದ್ಕೊಂಡು ಸ್ವಲ್ಪ ಸ್ಪೀಡಾಗಿ ಗಾಡಿ ತೋರಿಸಿದ್ದೀನಿ, ಹಂಗಂದ್ಬಿಟ್ಟು ಕ್ಲೀನಾಗಿ ಮಾಡಿಲ್ಲ ಅಂತಲ್ಲ, ನನಗೆ ಎಷ್ಟು ಬರುತ್ತೆ ಅಷ್ಟು ಮಾಡಿದ್ದೀನಿ. ಇನ್ನೊಂದು ಗಾಡಿ ಕವರ್ ಮಾಡ್ಕೊಂಡು ಹೋಗೋಣಂತೆ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿದೆ, ಮಳೆ ಇನ್ನೂ ನಿಂತೇ ಇಲ್ಲ. ನೋಡ್ತಾ ಇರ್ಬೋದು ಮಳೆ ಬರ್ತಾನೇ ಇದೆ. ಸ್ವಲ್ಪ ಕಡಿಮೆ ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಓವರಾಲ್ ಈ ಗಾಡಿ 3.5-4 ಟನ್ನು ಸಿಂಗಲ್ ಟೈರು. ನನಗನ್ಸೋ ಪ್ರಕಾರ ಸೂಪರಾಗಿದೆ. ಇದರಲ್ಲೂ ಇನ್ನೂ 2-3 ಮಾಡಿದ್ದಾವೆ. ಮಾಮೂಲಿ 4-5 ಟನ್ 6 ಟನ್ ತನಕನೂ ಇದೆ ಅಂತ ಹೇಳ್ತಾಯಿದ್ರು ಡಬಲ್ ಟೈರಲ್ಲಿ. ಇದು ಸಿಂಗಲ್ ಟೈರು. ನೋಡೋಣ, ಆ ಗಾಡಿನೂ ಇದ್ದರೆ ಆ ಗಾಡಿನೂ ರಿವ್ಯೂ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.